ಜೀವ ನದಿ ಅಂದರೆ ಕಾವೇರಿ ಅಂತೀವಿ ಕಣ್ರಿ. ತಮಿಳ್ನಾಡಲ್ಲೂ ಕುಡಿತೀವಿ, ಕರ್ನಾಟಕದಲ್ಲೂ ಕುಡಿತೀವಿ, ಕೇರಳದಲ್ಲೂ ಕುಡಿತಾರೆ. ಹಾಗೆ ಆ ಸಂದರ್ಭ ಇದ್ದಾಗ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಇನ್ನು ಸ್ವಾಮೀಜಿ ಆದಾಗ ನಮ್ಮ ಗುರುಗಳು ಕರ್ಕೊಂಡೋಗಿ ಕೃಷ್ಣರಾಜಸಾಗರದಲ್ಲಿ ಬಾಗಿನ ಬಿಟ್ಟರು, ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು. ಅಲ್ಲೇ ಘೋಷಣೆ ಮಾಡಿದೆ, ಯಾಕೆ ಕಾವೇರಿ ಮಾತೆ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬಾರ್ದು ಅಂತ. ತಿಮ್ಮೇಗೌಡರು ಮೊದಲನೇ ಪ್ರಶಸ್ತಿ ಸ್ವೀಕರಿಸಿದರು. ಕಾವೇರಿ ನಿಗಮದಲ್ಲಿ ತಲಕಾವೇರಿಲಿ ಅದ್ಭುತ ಕೆಲಸ ಮಾಡಿದವರು ಯಾರಾದಿದ್ದರೆ ಅದು ತಿಮ್ಮೇಗೌಡರು. ಅವರಿಗೆ ಈ ಮೊದಲನೇ ಪ್ರಶಸ್ತಿಯನ್ನು ನಾನು ಕೊಟ್ಟಂಥದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಈಗಾಗಲೇ 19 ವರ್ಷಗಳಿಂದ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಅನೇಕ ಗಣ್ಯರು, ಸಾಲದ ಮರದ ತಿಮ್ಮಕ್ಕ ಆಗ್ಬೋದು, ಇಸ್ರೋ ಅಧ್ಯಕ್ಷರಾಗಿದ್ದಂಥ ಕಿರಣ್ ಕುಮಾರ್ ಆಗ್ಬೋದು, ಆರ್ಟ್ ಆಫ್ ಹ್ಯಾಪಿ ಲಿವಿಂಗ್ ರವಿಶಂಕರ್ ಗುರೂಜಿ ಆಗ್ಬೋದು, ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ಕೊಟ್ಟಿದ್ದಾಗ್ಬೋದು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಕೊಟ್ಟಿದ್ದಾಗ್ಬೋದು, ಆಮೇಲೆ ಸೂಲ್ಗೀತಿ ನರಸಮ್ಮನಿಗಾಗ್ಬೋದು, ಆಮೇಲೆ ಪುಟ್ಟಣ್ಣಯ್ಯ ರೈತರ ಸಂಘದ ಹೋರಾಟಕ್ಕೆ ಕೊಟ್ಟಂಥದ್ದಾಗ್ಬೋದು, ದೊರೆಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟಂಥದ್ದಾಗ್ಬೋದು, ಹಾಗೆ ಆಜಬ್ಬ ಅವರಿಗೆ ಕೊಟ್ಟಂಥದ್ದಾಗ್ಬೋದು, ಆಮೇಲೆ ವಿಜಯಲಕ್ಷ್ಮಿ ಹೃದಯ ತಜ್ಞೆ ವೈದ್ಯರಿಗೆ ಕೊಟ್ಟಂಥದ್ದಾಗ್ಬೋದು. ಹೀಗೆ ತುಂಬ ಜನರಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಈ ವರ್ಷ ಆ ಕಾವೇರಿ ಹೆಸರಲ್ಲೇ ಈ ರಾಷ್ಟ್ರದಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು ಚಂದ್ರವನ ಆಶ್ರಮದ ಮಠ. ಹಾಗಾಗಿ ಈ ಮಠದಲ್ಲಿ ನಮ್ಮ ಒಬ್ಬರು ಮದ್ದೂರಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಕೆಲಸ ಮಾಡಿದಂಥ ಪದ್ಮಶ್ರೀ ಪ್ರಶಸ್ತಿ ತಗೊಳ್ಳೋರಿಗೆ ನನಗೂ ಗೊತ್ತಿರಲಿಲ್ಲ. ಅಂಥ ಒಬ್ಬ ಡಾಕ್ಟರ್ KS ರಾಜಣ್ಣವರು, ಅವರಿಗೆ ಈ ಸಲ ಕಾವೇರಿ ಪ್ರಶಸ್ತಿಯನ್ನು ನಾವು ಕೊಡ್ತಾಯಿದ್ದೀವಿ. ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಸುತ್ತೂರು ಮಠದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿಂದ, ಆಮೇಲೆ ಒಂದು ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಹಳ್ಳಹಳ್ಳಿಗೆ ಹೋಗಿ ಲಿಂಗಧಾರಣೆಯನ್ನು ಮಾಡುವಂಥದ್ದು, ಅವ್ರದ್ದೇ ಸ್ವಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿರುವಂಥದ್ದು, ಆ ಥರದ್ದು ಒಬ್ಬ ಸಾಧಕರು ನೋಡಿದೆ. ಅಂಥವರಿಗೆ ಡಾಕ್ಟರ್ ಸೋಮಶೇಖರ್ ಸ್ವಾಮಿಗಳು ಅಂತೇಳಿ ಅವರಿಗೆ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀನಿ. ಅದರ ಜೊತೆಗೆ ಉದ್ಯಮಿ ಒಬ್ಬರು ಭೋಜನ್ ಅಂತೇಳಿ ಕೈಗಾರಿಕೆ ಉದ್ಯಮದಲ್ಲಿದ್ದಾರೆ ಊಟಿಲಿ, ಅವ್ರಿಗೂ ಸಹ ಈ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಮತ್ತು ಇನ್ನೇನು ವಿಶೇಷ ಏನಂತಂದರೆ ಡಾಕ್ಟರ್ ಶಾಲಿನಿ, ನಮ್ಮ ಮಂಡ್ಯ ಜಿಲ್ಲೆ ನಾಗರಾಜಪ್ಪನವರು ಮೈಸೂಗರು ಮಾಜಿ ಅಧ್ಯಕ್ಷರು, ಅವ್ರ ಮಗಳು. ನಮ್ಮ ಆಂಬ್ಯುಲೆನ್ಸ್ ನೋಡ್ತೀವಿ, ಏರ್ ಆಂಬ್ಯುಲೆನ್ಸನ್ನ ಭಾರತಕ್ಕೆ ಪರಿಚಯಿಸಿದ್ದು, ಭಾರತಕ್ಕೆ ತಂದಂಥ ಮೊದಲನೇ ಮಹಿಳೆ ಯಾರಾದರೂ ಇದ್ದರೆ ಅದು ಶಾಲಿನಿ. ಆ ಶಾಲಿನಿಗೆ ನಮ್ಮ ಮಠದಿಂದ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಕೊಡ್ತಾ ಇರೋವಂಥದ್ದು ನಮಗೂ ತುಂಬ ಸಂತೋಷವಾದಂಥ ಸಂಗತಿ. ಮತ್ತು ನಾಡೋಜ ಡಾಕ್ಟರ್ BT ರುದ್ರೇಶ್, ಆಯುರ್ವೇದಿಕ್ ಹೋಮಿಯೋಪತಿ ತಜ್ಞರು, ಬಹಳಷ್ಟು ಪ್ರಶಸ್ತಿಗಳು ಅವರು ತೊಗೊಂಡಿದ್ದಾರೆ. ಅವರಿಗೆ ಶ್ರೀಮಠದಿಂದ ಕಾಯಕ ಸೇವಾ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀನಿ. ಹಾಗೆ ನಿವೃತ್ತ ಸಹಾಯಕ ಔಷಧಿ ನಿಯಂತ್ರಣ ಬೆಂಗಳೂರು ಗೋಣಿ ಫಕೀರಪ್ಪ ಅಂತೇಳಿ, ಅವರಿಗೆ ಒಳ್ಳೆ ಸಜ್ಜನರು, ಅಂಥ ಅಧಿಕಾರಿಗಳಿಗೆ ಅವ್ರಿಗೂ ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಬ್ಬರು ಗೋಪಾಲ್ ರೆಡ್ಡಿ ಅಂತ ಒಂದು ಜಾಗ ತೊಗೊಂಡು ಆ ಜಾಗವನ್ನು ಒಂದು ದೇವಸ್ಥಾನ ಕಟ್ಟಿ ದೇವಿದು ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ, ಅವರಿಗೆ ನಾನಿವತ್ತು ಆ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಬ್ಬರು ರೋಟ್ರಿ ಅಧ್ಯಕ್ಷರು ಕಾಶ್ಮೀರದ ಸುಜಾತ ಅಂತ ಗುರುರಕ್ಷೆಯನ್ನು ಅವತ್ತು ಮಾಡ್ತಾಯಿದ್ದೀವಿ. ಮತ್ತು ನೀಲ್ಕಂಠಪ್ಪ ಅಂತೇಳಿ ಸಮಾಜ ಸೇವಕರು, ಅವ್ರಿಗೂ ಸಹ ನಾವು ಗುರುರಕ್ಷೆಯನ್ನು ಮಾಡ್ತಾಯಿದ್ದೀವಿ. ಒಟ್ಟಾರೆ ಈ ಕಾರ್ಯಕ್ರಮಗಳು ಏನಂತಂದರೆ, ಒಂದು ಕಾಯಕದಲ್ಲಿ ನಿರಂತರವಾಗಿರುವಂಥವ್ರನ್ನ ಯಾವುದೇ ರೆಕಮೆಂಡೇಷನ್ ಇಲ್ಲದೆ, ನಾವು ಯಾವುದೇ ಆಸೆಗಳು ಒಳಗಾಗದೆ, ಇದು ಭಾಳಷ್ಟು ಜನರು ನಾವು ಏನೂ ಅವರಿಂದ ಅಪೇಕ್ಷೆ ಪಡದೆ ಅವರಿಗೆ ನಾವು ಪ್ರಶಸ್ತಿ, ನಾವು ಯಾಕೆಂದ್ರೆ ನೋಡೇ ಇರಲ್ಲ ಎಷ್ಟೋ ಜನರನ್ನ, ಆ ಪ್ರಶಸ್ತಿಯನ್ನು ನಾವು ಕೊಡ್ತಾಯಿದ್ದೀವಿ. ಶ್ರೀಮಠ ಕಾವೇರಿ ಪ್ರಶಸ್ತಿ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ. ಈ ಕಾಯಕ ಸೇವಾ, ಅವರವ್ರ ಕಾಯಕದಲ್ಲಿ ಶ್ರೇಷ್ಠವಾಗಿ ಕೆಲಸ ಮಾಡಿರೋರಿಗೆ ಈ ಪ್ರಶಸ್ತಿ ಇದೆ. ಆ ಕಾರ್ಯಕ್ರಮಕ್ಕೆ ಮೈಸೂರಿನ ಒಡೆಯರು ಬರ್ತಾ ಇದ್ದಾರೆ, ಮತ್ತು ಉಸ್ತುವಾರಿ ಸಚಿವರು ಚಲರಾಯ ಸ್ವಾಮಿಯವರು, ಇಲ್ಲಿಯ ಶಾಸಕರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಆಮೇಲೆ ಈಶ್ವರ್ ಖಂಡ್ರೆ ಸಚಿವರು ಬರ್ತಾ ಇದ್ದಾರೆ, GT ದೇವೇಗೌಡರು, CS ಪುಟ್ಟರಾಜ್ ಅವರು, ಶಿವಣ್ಣನವರು, ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ. ಹಾಗೆ ಒಬ್ಬರು ಅವಧೂತರಾದಂಥ ವಿನಯ್ ಗುರೂಜಿಯವರು ಸಹ ಈ ಕಾರ್ಯಕ್ರಮ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ 25ನೇ ವರ್ಷ ಆಗಿರೋದರಿಂದ ಒಂದು ವಿಶೇಷವಾಗಿ ಮಾಡ್ತಾಯಿದೆ ಶ್ರೀಮಠ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಭಕ್ತಾದಿಗಳಿಗೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ತಿರ್ಕೊಂಡು ಬರಬೇಕು, ತಿರ್ಗಾ ನಿಮ್ಮನ್ನೆಲ್ಲ ಕರ್ಕೊಂಡು
ಉಣ್ಣಬೇಕು ಅಂತ ಹೇಳ್ತಾರಲ್ಲ, ನಿಮಗೆ ಕರ್ಕೊಂಡು ತಿರ್ಗಾ ನಾನು ಹೋಗಿ ಜೋಳಿಗೆ ಹಾಕ್ಕೊಂಡು ತೊಗೊಂಬಂದಿದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ವಾಪಸ್ಸು ಆರೈಕೆ ಮಾಡಿ ಅರಸಿ ಕೊಡುವಂಥ ಒಂದು ಸಂತನ ಬದುಕು. ಆ ಬದುಕಲ್ಲಿ ನನಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದ್ದೀರಾ. ನೀವೆಲ್ಲ ಭಕ್ತರು ನಿಜವಾಗಲೂ ನನ್ನ ಹಾಕ್ಕೊಂಡ ಯೋಜನೆಗೆ ಬೆಂಬಲವಾಗಿ ನಿಂತಂಥ ನನ್ನೆಲ್ಲ ಆತ್ಮೀಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೀನಿ. ಅವರ ಕುಟುಂಬ, ಅವರ ಬದುಕು ಬಂಗಾರವಾಗಿರಲಿ ಅಂತ ಅರಸ್ತೀನಿ. ತಮ್ಮೆಲ್ಲರಿಗೂ ಶುಭ ಆಗಲಿ. ಇದು ರೈಟ್ ನ್ಯೂಸ್.